ಮಲ್ಟಿಪಲ್ ಮೈಲೋಮಾ ಅಂತ ಗೊತ್ತಾದಾಗ ಅದಕ್ಕೆ ತುಂಬಾನೇ ಪರೀಕ್ಷೆಗಳಿರುತ್ತೆ. ಈ ವಿಶ್ಲೇಷಣೆಯಲ್ಲಿ ಆ ಪರೀಕ್ಷೆಗಳು ಯಾವುವು, ಯಾಕೆ ಮಾಡ್ತಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಡಾಕ್ಟರ್ಸ್ ಮೈಲೋಮಾದ ಒಂದು ಸ್ಪಷ್ಟ ಚಿತ್ರಣವನ್ನ ಹೇಗೆ ಪಡ್ಕೊಳ್ತಾರೆ? ಇದನ್ನ ನಾವೊಂದು ರೀತಿ ಪತ್ತೇದಾರಿ ಕೆಲಸ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಸುಳಿವನ್ನ ಒಟ್ಟು ಸೇರಿಸಿ ರೋಗದ ಸಂಪೂರ್ಣ ಚಿತ್ರಣವನ್ನ ಹೇಗೆ ರೂಪಿಸ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಪ್ರತಿಯೊಂದು ಟೆಸ್ಟ್ ಕೂಡ ಒಂದು ಪಜಲ್ನ ತುಣುಕಿನ ಹಾಗೆ. ಎಲ್ಲಾ ತುಣುಕುಗಳು ಸರಿಯಾಗಿ ಸೇರಿದಾಗ ಮಾತ್ರ ಚಿಕಿತ್ಸೆಗೆ ದಾರಿ ತೋರಿಸುವ ಒಂದು ಸಂಪೂರ್ಣ ಚಿತ್ರಣ ನಮಗೆ ಸಿಗುತ್ತೆ. ಸರಿ, ಹಾಗಾದ್ರೆ ಮೊದಲ ಹಂತದ ಪರೀಕ್ಷೆಗಳಿಗೆ ಬರೋಣ. ಇವುಗಳನ್ನ ತನಿಖೆಯ ಅಡಿಪಾಯ ಅಂತ ಹೇಳಬಹುದು. ಅಂದ್ರೆ ಅಷ್ಟೇನೂ ಕಷ್ಟಕರವಲ್ಲದ, ಸಾಮಾನ್ಯವಾಗಿ ಮೊದಲು ಮಾಡುವ ಟೆಸ್ಟ್ಗಳು ಇವು. ಈ ಆರಂಭಿಕ ಪರೀಕ್ಷೆಗಳು ದೇಹದ ಸಾಮಾನ್ಯ ಆರೋಗ್ಯ ಹೇಗಿದೆ ಅಂತ ಒಂದು ಜನರಲ್ ಐಡಿಯಾ ಕೊಡುತ್ತೆ. ಜೊತೆಗೆ ಮೈಲೋಮಾಗೆ ಸಂಬಂಧಿಸಿದ ಕೆಲವು ಮುಖ್ಯ ಸೂಚನೆಗಳನ್ನು ಪರಿಶೀಲಿಸುತ್ತೆ. ಉದಾಹರಣೆಗೆ, ರಕ್ತಹೀನತೆ ಇದ್ಯಾ, ಕ್ಯಾಲ್ಸಿಯಂ ಮಟ್ಟ ಎಷ್ಟಿದೆ, ಹಾಗೆ ಕಿಡ್ನಿ ಮತ್ತು ಲಿವರ್ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅನ್ನೋದು. ಸರಿ, ಜನರಲ್ ಹೆಲ್ತ್ ಬಗ್ಗೆ ಒಂದು ಚಿತ್ರಣ ಸಿಕ್ತು. ಈಗ ಮುಂದಿನ ಗುರಿ ಏನು? ಅದು ಮೈಲೋಮಾ ಸೆಲ್ಗಳು ಉತ್ಪತ್ತಿ ಮಾಡುವ ಸ್ಪೆಸಿಫಿಕ್ ಅಂದ್ರೆ ಅಸಾಧಾರಣ ಪ್ರೋಟೀನ್ಗಳನ್ನು ಪತ್ತೆ ಮಾಡೋದು. ಈ 3 ಹಂತದ ಪ್ರಕ್ರಿಯೆ ಇದೆಯಲ್ಲ, ಇದು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್. ಮೊದಲು ಬ್ಯಾಂಡ್ ಟೆಸ್ಟ್ ಮೂಲಕ ಆ ಅಸಹಜ ಪ್ರೋಟೀನ್ ಎಷ್ಟಿದೆ ಅಂತ ನೋಡ್ತಾರೆ. ಎರಡನೇ ಹಂತದಲ್ಲಿ ಇಮ್ಯುನೋಫಿಕ್ಸೇಷನ್ ಮೂಲಕ ಅದು ನಿಖರವಾಗಿ ಯಾವ ಥರದ ಪ್ರೋಟೀನ್ ಅಂತ ಗುರುತಿಸ್ತಾರೆ. ಕೊನೆಯದಾಗಿ SFLC ಅಸ್ಸೆ ಅನ್ನೋ ಟೆಸ್ಟ್ ಬೇರೆ ಟೆಸ್ಟ್ಗಳಿಂದ ಮಿಸ್ ಆಗ್ಬೋದಾದ ಪ್ರೋಟೀನ್ನ ಸಣ್ಣ ಸಣ್ಣ ತುಣುಕುಗಳನ್ನು ಪತ್ತೆ ಮಾಡುತ್ತೆ. ನೋಡಿ ಎಷ್ಟು ನಿಖರವಾಗಿ ಕೆಲಸ ಮಾಡುತ್ತೆ ಅಂತ. ರಕ್ತ ಪರೀಕ್ಷೆಗಳ ಜೊತೆಗೆ ಮೂತ್ರದ ಸ್ಯಾಂಪಲ್ಗಳು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಇದೂ ಕೂಡ ಅಸಹಜ ಪ್ರೋಟೀನ್ಗಳನ್ನ ಟ್ರ್ಯಾಕ್ ಮಾಡೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮೈಲೋಮಾದಲ್ಲಿ ಕಿಡ್ನಿ ಆರೋಗ್ಯದ ಮೇಲೆ ಗಮನ ಇಡೋದು ಬಹಳ ಮುಖ್ಯ. ಅದಕ್ಕೂ ಈ ಟೆಸ್ಟ್ ಹೆಲ್ಪ್ ಆಡುತ್ತೆ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ನಾವು ನೇರವಾಗಿ ಸಮಸ್ಯೆಯ ಮೂಲಕ್ಕೆ ಹೋಗ್ತೀವಿ. ಅದೇ ಮೂಳೆ ಮಜ್ಜೆಯ ಬಯಾಪ್ಸಿ. ಇದರ ಮೂಲಕ ಡಾಕ್ಟರ್ಸ್ಗೆ ಮೈಲೋಮಾ ಸೆಲ್ಗಳನ್ನ ನೇರವಾಗಿ ನೋಡಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ 2 ಭಾಗಗಳಿರುತ್ತೆ. ಆಸ್ಪಿರೇಷನ್ ಅಂದ್ರೆ ದ್ರವರೂಪದಲ್ಲಿರುವ ಮೂಳೆ ಮಜ್ಜೆಯ ಸ್ಯಾಂಪಲ್ ತೆಗೆಯೋದು. ಬಯಾಪ್ಸಿ ಅಂದ್ರೆ ಮಜ್ಜೆ ಇರುವ ಗಟ್ಟಿ ಮೂಳೆಯ ಒಂದು ಸಣ್ಣ ತುಂಡನ್ನೇ ತೆಗೆಯೋದು. ಸಾಮಾನ್ಯವಾಗಿ ಇವೆರಡನ್ನೂ ಒಂದೇ ಸಾರಿ ಸೊಂಟದ ಹಿಂಭಾಗದ ಮೂಳೆಯಿಂದ ಮಾಡ್ತಾರೆ. ಆಗ ಒಂದು ಕಂಪ್ಲೀಟ್ ಚಿತ್ರಣ ಸಿಗುತ್ತೆ. ಹಾಗಾದ್ರೆ ಈ ಮೂಳೆ ಮಜ್ಜೆ ಪರೀಕ್ಷೆ ಯಾಕಿಷ್ಟು ಮುಖ್ಯ? ಇದು ಬರೀ ರೋಗ ಇದೆಯಾ ಇಲ್ವಾ ಅಂತ ಖಚಿತಪಡಿಸೋಕಲ್ಲ, ಮಜ್ಜೆಯಲ್ಲಿ ಮೈಲೋಮಾ ಸೆಲ್ಗಳು ಎಷ್ಟು % ಇದೆ ಅಂತ ತಿಳಿಯುತ್ತೆ. ಇದರಿಂದ ರೋಗ ಹೇಗೆ ಮುಂದುವರಿಬಹುದು ಅಂತ ಊಹಿಸ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಹೊಂದುವ ಹಾಗೆ ಅತ್ಯಂತ ಪರಿಣಾಮಕಾರಿ ಚಿಕಿತ್ಸಾ ಯೋಜನೆಯನ್ನು ರೂಪಿಸೋಕೆ ಈ ಸ್ಯಾಂಪಲ್ ಬೇಕೇ ಬೇಕು. ನೋವಿನ ಬಗ್ಗೆ ಸಹಜವಾಗಿಯೇ ಸ್ವಲ್ಪ ಆತಂಕ ಇರುತ್ತೆ. ಆದ್ರೆ ಒಂದು ವಿಷಯ ನೆನ್ಪಲ್ಲಿಡ್ಬೇಕು. ಪ್ರೊಸೀಜರ್ ಮಾಡೋ ಜಾಗಕ್ಕೆ ಲೋಕಲ್ ಅರಿವಳಿಕೆ ಕೊಟ್ಟು ಮರಗಟ್ಟಿಸಿರ್ತಾರೆ. ಹಾಗಾಗಿ ನೋವು ಆದಷ್ಟು ಕಮ್ಮಿ ಇರುತ್ತೆ ಮತ್ತು ಪ್ರಕ್ರಿಯೆ ಸುಲಭವಾಗಿ ಆಗುತ್ತೆ. ಪ್ರಕ್ರಿಯೆ ಮುಗಿದ ಮೇಲಿನ ಆರೈಕೆ ಕೂಡ ಅಷ್ಟೇ ಮುಖ್ಯ. ಮೊದಲು ಒತ್ತಡ ಹಾಕೋಕಂತ ಸುಮಾರು 2 ರಿಂದ 4 ಗಂಟೆ ಫ್ಲಾಟಾಗಿ ಮಲ್ಕೋಬೇಕು. ಆ ಜಾಗವನ್ನ ಕನಿಷ್ಠ 24 ಗಂಟೆಗಳ ಕಾಲ ತೊಳಿಬಾರ್ದು. ಒಂದೆರಡು ದಿನ ಸ್ವಲ್ಪ ನೋವಿದ್ರೆ ಸಾಮಾನ್ಯ ನೋವು ನಿವಾರಕಗಳನ್ನ ತಗೋಬೋದು. ಒಂದು ವೇಳೆ ನೋವು ಜಾಸ್ತಿ ಆದ್ರೆ ಅಥವಾ ಜ್ವರ, ರಕ್ತಸ್ರಾವ, ಊತ ಏನಾದರೂ ಕಂಡ್ರೆ ತಕ್ಷಣ ಡಾಕ್ಟರ್ ಗಮನಕ್ಕೆ ತರಬೇಕು. ಸರಿ, ಇಲ್ಲಿಯವರೆಗೂ ನಾವು ರಕ್ತ, ಮೂತ್ರ ಮತ್ತೆ ಮೂಳೆ ಮಜ್ಜೆಯ ಪರೀಕ್ಷೆಗಳನ್ನು ನೋಡಿದ್ವಿ. ಈಗ ಪಜಲ್ನ ಮುಂದಿನ ತುಣುಕನ್ನ ನೋಡೋಣ. ಅಂದ್ರೆ ಮೈಲೋಮಾ ದೇಹದ ಬೇರೆ ಬೇರೆ ಮೂಳೆಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆ ಅಂತ ಒಂದು ವಿಜುವಲ್ ಮ್ಯಾಪ್ ರೆಡಿ ಮಾಡೋದು. ಈ ಇಮೇಜಿಂಗ್ ಟೆಸ್ಟ್ಗಳು ಮುಖ್ಯವಾಗಿ ಹುಡುಕೋದು ಆಸ್ಟಿಯೋಲೈಟಿಕ್ ಲೆಸಿಯಾನ್ಸ್ ಅನ್ನ. ಅಂದ್ರೆ ಏನಿದು? ಸರಳವಾಗಿ ಹೇಳೋದಾದ್ರೆ ಮೈಲೋಮಾದಿಂದಾಗಿ ಮೂಳೆಗಳಲ್ಲಿ ಉಂಟಾಗುವ ಸಣ್ಣ ಸಣ್ಣ ರಂಧ್ರಗಳು. ಮೂಳೆಗಳಲ್ಲಿ ಈ ಥರದ ಬದಲಾವಣೆಗಳು ಜಾಸ್ತಿ ಕಂಡಷ್ಟು ಅದು ಮಲ್ಟಿಪಲ್ ಮೈಲೋಮಾದ ಒಂದು ಪ್ರಮುಖ ಲಕ್ಷಣವಾಗಿರುತ್ತೆ. ಇದಕ್ಕೋಸ್ಕರ ಬೇರೆ ಬೇರೆ ಥರದ ಇಮೇಜಿಂಗ್ ತಂತ್ರಗಳನ್ನು ಬಳಸ್ತಾರೆ. ಉದಾಹರಣೆಗೆ ಎಕ್ಸ್ರೇ, MRI, CT ಸ್ಕ್ಯಾನ್ ಮತ್ತೆ PET ಸ್ಕ್ಯಾನ್. ಇವೆಲ್ಲವೂ ಮೂಳೆಯ ರಚನೆಯನ್ನ ತುಂಬಾನೇ ವಿವರವಾಗಿ ತೋರಿಸುತ್ತೆ. ಕೆಲವೊಮ್ಮೆ ಮೂಳೆ ಮಜ್ಜೆಯಿಂದ ಹೊರಗಡೆ ಹರಡಿರೋ ಮೈಲೋಮಾವನ್ನು ಕೂಡ ಇವು ಪತ್ತೆ ಹಚ್ಚಬಲ್ಲವು. ಇಲ್ಲಿವರೆಗೂ ಸಂಗ್ರಹಿಸಿದ ಎಲ್ಲಾ ಪರೀಕ್ಷೆಗಳ ಫಲಿತಾಂಶಗಳನ್ನ ಒಟ್ಟು ಸೇರಿಸಿ ರೋಗದ ಬಗ್ಗೆ ಒಂದು ಕಂಪ್ಲೀಟ್ ಚಿತ್ರಣವನ್ನ ಹೇಗೆ ರೂಪಿಸ್ತಾರೆ ಅಂತ ನೋಡೋಣ. ಇದನ್ನೇ ನಾವು ಒಗಟು ಜೋಡಿಸೋದು ಅಂತ ಹೇಳ್ಬೋದು. ಈ ಪ್ರೋಗ್ನಾಸ್ಟಿಕ್ ಇಂಡಿಕೇಟರ್ಸ್ ಅಂದ್ರೆ ಕೇವಲ ಒಂದು ಲೇಬಲ್ ಅಲ್ಲ.
ಇವು ರೋಗ ಹೇಗೆ ಬೆಳಿಬಹುದು, ಚಿಕಿತ್ಸೆಗೆ ಹೇಗೆ ಸ್ಪಂದಿಸಬಹುದು ಅಂತ ತೋರಿಸುವ ಪ್ರಮುಖ ಸುಳಿವುಗಳು. ಇವುಗಳನ್ನೇ ಆಧಾರವಾಗಿಟ್ಕೊಂಡು ಕಾಲಕ್ರಮೇಣ ಚಿಕಿತ್ಸೆಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಅಳತೆ ಮಾಡ್ತಾರೆ. ಈ ಟೇಬಲ್ ನೋಡಿ, ಬೀಟಾ-2 ಮೈಕ್ರೋಗ್ಲೋಬ್ಯುಲಿನ್ನಂತಹ ರಕ್ತ ಪರೀಕ್ಷೆಗಳ ರಿಸಲ್ಟ್ ರೋಗ ಎಷ್ಟರ ಮಟ್ಟಿಗೆ ಹರಡಿದೆ ಅಂತ ಹೇಳಬಹುದು. ಹಾಗೆಯೇ ಅಲ್ಬುಮಿನ್ ಮಟ್ಟ ಅಥವಾ ಜೀವಕೋಶಗಳಲ್ಲಿನ ಕ್ರೋಮೋಸೋಮ್ ವಿಶ್ಲೇಷಣೆ ಇವೆಲ್ಲವೂ ಸೇರಿ ರೋಗದ ತೀವ್ರತೆ ಮತ್ತು ಮುಂದಿನ ಹಾದಿಯ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಕೊಡುತ್ತೆ. ಹಾಗಾದ್ರೆ ಅಂತಿಮವಾಗಿ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ ಏನು? ಈ ಎಲ್ಲಾ ಪರೀಕ್ಷೆಗಳು ಕೇವಲ ರೋಗವನ್ನ ಗುರ್ತಿಸೋಕ್ ಮಾತ್ರ ಸೀಮಿತವಲ್ಲ. ಇವು ಮುಂದಿನ ಚಿಕಿತ್ಸೆ ಮತ್ತು ನಿಗಾ ವಹಿಸೋಕೆ ಒಂದು ವೈಯಕ್ತಿಕಗೊಳಿಸಿದ ಡೈನಮಿಕ್ ಪ್ಲಾನ್ ರೂಪಿಸೋಕೆ ಬೇಕಾದ ಅತ್ಯಗತ್ಯ ಅಡಿಪಾಯ. ರೋಗದ ಬಗ್ಗೆ ಈಗ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಈಗ ಮುಂದಿರುವ ಅತಿದೊಡ್ಡ ಮತ್ತು ಪ್ರಮುಖ ಪ್ರಶ್ನೆ, ಈ ಎಲ್ಲ ಮಾಹಿತಿಯನ್ನಿಟ್ಕೊಂಡು ಒಬ್ಬ ವ್ಯಕ್ತಿಗೆ ಅಂತಾನೇ ಒಂದು ವೈಯಕ್ತಿಕ ಚಿಕಿತ್ಸಾ ಯೋಜನೆಯನ್ನ ಹೇಗೆ ರೂಪಿಸಲಾಗುತ್ತೆ? ಈ ಬಗ್ಗೆ ಯೋಚಿಸೋದು ಮುಂದಿನ ಪ್ರಯಾಣಕ್ಕೆ ಒಂದು ಒಳ್ಳೆ ಆರಂಭ.